ಈ ವಿಡಿಯೋದಲ್ಲಿ 3 ಮಸ್ಟ್ ಪ್ಲೇಸಸ್ ಟು ವಿಸಿಟ್ ಇನ್ ಸಿಎಮ್ ರೀಪ್ ಕಂಬೋಡಿಯಾ. ಓಕೆ, ನಿನ್ನೆ ಅಂಗೋರ್ ವಾಟ್ ನೋಡಿದ್ವಿ. ಇವತ್ತು ವಿ ಗೋನ್ ಟು ವಿಸಿಟ್ 3 ಟೆಂಪಲ್ಸ್. ಟೆಂಪಲ್ಸ್ ಅಂದರೆ ಆ ಥರ ಟೆಂಪಲ್ಸ್ ಇಸ್ ಡಿಫ್ರೆಂಟ್. ಎಂಟ್ರಿಲಿನೇ ಐ ವಾಸ್ ಸರ್ಪ್ರೈಸ್ಡ್. ಈ ಥರ ವಿಗ್ರಹಗಳನ್ನ ಕಾರ್ವ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಆನ್ ದ ರೈಟ್ ಆ್ಯಂಡ್ ಲೆಫ್ಟ್ ಯು ಹ್ಯಾವ್ ವಾಟರ್. ಆಯಿತಾ, ಯು ಹ್ಯಾವ್ ಚಾನಲ್. ಇಟ್ಸ್ 200 meters ಲಾಂಗ್ ಆ್ಯಂಡ್ 1.5-2 kilometers ಲಾಂಗ್. ಆಯಿತಾ, ಐ ವಾಸ್ ಲೈಕ್ ಮೆಸ್ಮರೈಸ್. ಐ ಡಿಂಟ್ ಇವನ್ ಇಮ್ಯಾಜಿನ್. ನಾನು ಫೋಟೋಸ್ ಮಾತ್ರ ನೋಡಿಬಿಟ್ಟಿದ್ದೆ. ನಾನು ಇದೆಲ್ಲ ಜಾಗಗಳು ಎಲ್ಲಿಂದ ಗೊತ್ತಿಲ್ಲ. ಆಯಿತಾ, ಬಿಕಾಸ್ ಅಷ್ಟೊಂದೆಲ್ಲ ಡೀಪಾಗಿ ಅವ್ರು ರಿಸರ್ಚ್ ಮಾಡೋಷ್ಟು, ಯಾರೋ ವೀಡಿಯೋ ನೋಡೋಷ್ಟು ತಾಳ್ಮೆ ಇಲ್ಲ. ನಿಮಗೂ ಅದನ್ನೇ ಇರೋದಲ್ವಾ? ಆಯಿತಾ, ಬಟ್ ಇದೇನೋ ನೋಡ್ದೇನೆ ಹೋಗ್ಬಿಟ್ಟಿದ್ರೆ, ಅಯ್ಯೋ ಏನಪ್ಪ ಇದು ಆಲ್ರೆಡಿ ಅಂಗೋರ್ ವಾಟ್ ನೋಡೋದಲ್ಲ, ಅದೇ ಥರ ಇರಬೇಕು ಅಂತ ಹೋಗ್ಬಿಟ್ಟಿದ್ರೆ ಮಾತ್ರ ಐ ವುಡ್ ಹ್ಯಾವ್ ಫೆಲ್ಟ್ ರಿಯಲಿ ಬ್ಯಾಡ್ ಅಬೌಟ್ ಇಟ್. ಆಯಿತಾ, ಬ್ರಿಡ್ಜ್ನೇ ಈ ಥರ ಕಟ್ಕೊಂಡಿದ್ದಾರೆ. ಆಯಿತಾ, ಐ ರಿಯಲಿ ಲವ್ ದ ವೇ ದೇ ಹ್ಯಾವ್ ಸ್ಪೆಂಟ್ ಎನರ್ಜಿ ಪ್ಲಾನಿಂಗ್. ಆಯಿತಾ, ದಟ್ ಈಸ್ ದ ಎಂಟ್ರೆನ್ಸ್ ದಟ್ ವಿ ಗೋಯಿಂಗ್ ಇನ್ ಟು. ಅದು ಎಂಟ್ರ್ ಆದಮೇಲೆ ನಿಮಗೆ 1.5 kilometer ಗಾಡೀಲಿ ಹೋಗಬೇಕು. ಲೆಫ್ಟಲ್ಲಿ ರೈಟಲ್ಲಿ ಬರೀ ನಿಮಗೆ ವಾಟ್ ಯು ಕಾಲ್ ದಟ್, ಏನೋ ಪಾರ್ಕ್ ಥರ. ಇಟ್ಸ್ ಹೈ ಟಾಲ್ ಟ್ರೀಸ್. ಆಯಿತಾ, ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್. ಆ್ಯಂಡ್ ದೆನ್ ಯು ಎಂಟರ್ ದ ಕಾಂಪ್ಲೆಕ್ಸ್, ಅಂಗೋರ್ ಥಾಮ್ ಕಾಂಪ್ಲೆಕ್ಸ್ ಅಂದ್ಬಿಟ್ಟು. ಆಯಿತಾ, ಅದರಲ್ಲಿ ನಾವು ಈ ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀವಿ, ಬೇಯಾನ್ ಅಂತ. ಬೇಯಾನ್ ಐ ವಿಲ್ ಶೋ ಯು. ಇಟ್ ಇಸ್ ಸೋ ಬ್ಯೂಟಿಫುಲ್ ಆ್ಯಕ್ಚುಲಿ. ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ, ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗಲ್ಲ. ಎಲ್ಲ ಟೆಂಪಲ್ಸ್ ಮೇಲೆ ಫೇಸ್ ಇದೆ, ಟೆಂಪಲ್ ಮೇಲೇ ಫೇಸ್ ಇದೆ. ಸೊ ವಿ ಎಂಟ್ರಿಂಗ್ ಬೇಯಾನ್ ಟೆಂಪಲ್. ಆಯಿತಾ, ಎಲ್ಲ ಡೀಟೇಲ್ಸ್ ಅಲ್ಲೇ ಇತ್ತು, ಓದ್ಕೊಳ್ಳಿ. ಇಟ್ ಈಸ್ ದ ಸೌತ್ ಎಂಟ್ರೆನ್ಸಲ್ಲಿ ಎಂಟರ್ ಆಗಿರೋದು. 4 ಎಂಟ್ರೆನ್ಸ್ ಇದೆ, ಸೌತ್, ನಾರ್ತ್, ಈಸ್ಟ್, ವೆಸ್ಟ್. ಆ್ಯಪ್ ಇಟ್ಕೊಳ್ಬೇಕು, ಎಲ್ಲಿಂದ ಹೋದ್ರಿ, ಎಲ್ಲಿಂದ ಬರ್ತಾ ಇದ್ದೀರಿ. ನಾನು ಸುತ್ಕೊಂಡು ಬರ್ಬೇಕಾಯ್ತು, ಯಾಕಂದರೆ ಕಳೆದೋಗ್ಬಿಟ್ಟಿದ್ದೆ ನಾನು. ಆಯಿತಾ, ಸೊ ಇಟ್ ಇಸ್ ಎ ಬಿಗ್ ಕಾಂಪ್ಲೆಕ್ಸ್. ಆಯಿತಾ, ಈ ವಿಗ್ರಹಗಳನ್ನೆಲ್ಲ ನೋಡಿದ್ರೆ, ಆ ವಿಗ್ರಹ ಬಗ್ಗೆ ಹೇಳಬೇಕಂದ್ರೆ ನಾನು ಇಂಡಿಯಾದಲ್ಲಿ ನೋಡಿದ್ದೀನಿ. ಯಾಕಂದರೆ ನಾನು ಔಟ್ಸೈಡ್ ಇಂಡಿಯಾ ಬರೀ 3 ಕಂಟ್ರಿ ನೋಡಿರೋ, ಥೈಲ್ಯಾಂಡು, ವಿಯೆಟ್ನಾಮು ಮತ್ತು ಕಂಬೋಡಿಯಾ ನೋಡ್ತಾ ಇದ್ದೀನಿ. ನಮ್ಮಲ್ಲಿ ಏನಂದರೆ ಒಂದು ಕಲ್ಲನ್ನ ತಗೊಂಡು ಅದ್ರ ಮೇಲೆ ಶಿಲಾಬಾಲಿಕೆನ ಕೆತ್ತುತ್ತಾರೆ. ಇಲ್ಲೇನಂದರೆ ಒಂದು ವಿಗ್ರಹನ ಮಾಡೋಕ್ಕೆ ಒಂದು ಐಡಿಯಾ ಇಟ್ಕೊಂಡು 4-5 ಟೆಂಪಲ್ನಲ್ಲಿ ಸ್ಟೋನಲ್ಲಿ ಕಾರ್ವ್ ಮಾಡಿ ಅದ್ರ ಮೇಲೆ ಕೂರಿಸಿದಾಗ ಒಂದು ಶೇಪ್ ಬರುತ್ತೆ ಅದಕ್ಕೆ. ಆಯಿತಾ, ಅದನ್ನ ನೋಡಿಬಿಟ್ಟು ನಾನು ಏನು ಪ್ಲಾನಿಂಗ್ ಮಾಡಿರ್ಬೇಕಪ್ಪ ನೋಡಿ. ಇದೆಲ್ಲ ನೋಡ್ಕೊಳ್ಳಿ ನೀವು. ಅಲ್ಲಿ ಶಿವ ಇರ್ತಿತ್ತು, ಆಯ್ತಾ, ಅಂದರೆ ಲಿಂಗ. ಆಯಿತಾ, ಇವಾಗಿಲ್ಲ ಅದು. ಸೊ ದಿಸ್ ಇಸ್ ಬುದ್ಧ. ಓಕೆ, 9th to 14th century ಎಲ್ಲ ಹಿಂದೂ ಗಾಡ್ಸ್ ಅಂದರೆ ಬ್ರಹ್ಮ, ವಿಷ್ಣು, ಶಿವ ಇಸ್ ದ ಮೇನ್ ಗಾಡ್. ಅದೆಲ್ಲ ಇರ್ತದವ್ರು. ಇವಾಗ ಇಲ್ಲಕ್ಕೆ ಇಲ್ಲ. ದಿಸ್ ಇಸ್ ಅ ಲಿಂಗ. ಪ್ರೂಫ್ ದ್ಯಾಟ್ ಇಟ್ ವಾಸ್ ದೇರ್. ಎಷ್ಟೊಂದು ಜನ ಹೇಳ್ತಾರೆ ನೋ ಹಿಂದೂಯಿಸಮ್ ವಾಸ್ ನಾಟ್ ದೇರ್, ಹಿಂದೂ ರೂಲರ್ಸ್ ನೆವರ್ ಕೇಮ್ ದಿಸ್ ಸೈಡ್ ಎಲ್ಲ ಹೇಳ್ತಾರೆ, ಕಥೆಗಳು ಹೇಳ್ತಾರೆ. ಬಟ್ ದೇ ವರ್ ಹಿಯರ್, ದೇ ವರ್ ವೆರಿ ಮಚ್ ಹಿಯರ್. ದೇ ವರ್ ದ ಒನ್ಸ್ ಹೂ ಬಿಲ್ಟ್ ಇಟ್. ಆಯಿತಾ, ಅವ್ರದ್ದು ಮ್ಯಾಪ್ ನೋಡಿದೆ ಇವತ್ತು ನಾನು. ಗಾಡ್, ಯು ಕಾಂಟ್ ಇಮ್ಯಾಜಿನ್ ಹೌ ಬ್ಯೂಟಿಫುಲ್. ನೋಡಿ, ಟೂರ್ ಗೈಡ್ಗೆ ಬಿಸಿ ಆಗಿಬಾರ್ದು, ತಲೆ ಅಂದ್ಬಿಟ್ಟು ಇದು ಏನು ಹಾಕ್ಕೊಂಡಿದ್ದಾನೆ, ಫ್ಯಾನ್ ಹಾಕೊಂಡ್ಬಿಟ್ಟವನೆ ಟೋಪಿಯಲ್ಲೇನೆ. ಐ ಟೋಲ್ಡ್ ದಿಸ್ ವಿಗ್ರಹ ಅಲ್ಲ ನೋಡಿ, ಅಲ್ಲಿ ಲಯನ್ ಶೇಪು, ಕೆಳಗಡೆ ನಮ್ಮ ಮನುಷ್ಯರ ಶೇಪ್ ಎಲ್ಲ, ನಮ್ಮ ಮಂಕಿ ಶೇಪ್ ಎಲ್ಲ ಡಿಫ್ರೆಂಟ್ ಕಲ್ ಮೇಲೆ ಕಾರ್ವ್ ಮಾಡಿಬಿಟ್ಟು ಅದ್ರ ಮೇಲೆ ಕೂರಿಸಿದ್ದಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ಇಟ್ ಯಾರ್. ಐ ಕಾಂಟ್ ಇಮ್ಯಾಜಿನ್ ಆ ಕಾಲದಲ್ಲಿ ಹುಟ್ಟಿ ಬೆಳೆದು ಜ್ಞಾಪಕ ಇಟ್ಕೊಂಡು ಇವಾಗ ಮತ್ತೆ ಪುನರ್ಜನ್ಮ ಬಿಟ್ಟಿದ್ರೆ ಆವಾಗ ಹಿಂಗಿತ್ತು, ಇವಾಗ ಹಿಂಗಿದೆ ಅಂದ್ಬಿಟ್ಟು ಡಿಫ್ರೆನ್ಸ್ ಗೊತ್ತಾಗ್ತಿತ್ತು. ಆವಾಗ ಹಿಂಗಿತ್ತು ಅಂತ ಫೋಟೋ ಇಲ್ವಲ್ಲ ಸ್ವಾಮಿ. ಅಟ್ಲೀಸ್ಟ್ ಇವಾಗಿರೋದು ಫೋಟೋ ಹೊಡ್ಕೊಂಡೆಲ್ಲ ಹಾಕಿಟ್ಕೊಂಡಿದ್ದಾರೆ. ಇನ್ನೊಂದು 100 ವರ್ಷದಲ್ಲಿ ಇನ್ಯಾವ ಶೇಪ್ ಬರುತ್ತೆ. ಬಟ್ 100 ವರ್ಷ ತನಕ ನಾನು ಇರಬೇಕಲ್ಲ. ಈಗಿನ ಸಿಗ್ತಾರ ಫುಡ್ಡು, ವಾಟ್ರ್ ಅಂದ್ಕೊಂಡು 100 ವರ್ಷ ಬದುಕಲ್ಲ ಸ್ವಾಮಿ. ಆಯಿತಾ, ಯುಸಾದ ಬುದ್ಧನೋ ಇವಾಗ ನೋಡಿ ಇಲ್ಲಿ ಲಿಂಗ ಇರ್ತಾಯಿತ್ತು. ಸೊ ವಿ ಆರ್ ಲೀವಿಂಗ್ ದಿಸ್ ಕಾಂಪ್ಲೆಕ್ಸ್. ಆಯಿತಾ, ಬೈಕ್ ತೊಗೊಂಡು ಸುತ್ತಾ ಇದ್ದೀನಿ. ಯು ವಿಲ್ ನಾಟ್ ಬಿಲೀವ್, ರೌಂಡ್ ಹೊಡ್ಕೊಂಡು ಬರೋಕ್ಕಿಂತ ನನಗೆ 2.5 kilometer. ಬಟ್ ನಿಮ್ಗೆ ಟೈಮ್ ಇಲ್ಲಲ್ಲ, ಅದಕ್ಕೆ ಫಾಸ್ಟ್ ಮಾಡಿಬಿಟ್ಟಿದ್ದೆ. ಸೊ ನೆಕ್ಸ್ಟ್ ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಅಲ್ಲಿದು ಎಂಟ್ರೆನ್ಸು ಇವಾಗ ಬಂದವಲ್ಲ ಅದೇ ಥರ ಇತ್ತು. ಆಯಿತಾ, ಬಟ್ ಇದು ಇನ್ನೂ 7 kilometer ದೂರ. ಆಯಿತಾ, ಬಟ್ ಇಲ್ಲಿ ರೈಟ್ ಲೆಫ್ಟಲ್ಲಿ ನೀರೇ ಇಲ್ಲ. ಅಲ್ಲಿ ನೀರಿತ್ತು, ಇಲ್ಲಿ ನೀರಿಲ್ಲ. ನೀರೆಲ್ಲ ಆರೋಗ್ಬಿಟ್ಟಿದೆ ಅನಿಸುತ್ತೆ, ಅಥವಾ ನೀರು ಇಲ್ಲಿಗೆ ಫ್ಲೋ ಆಗ್ತಾ ಇಲ್ಲ. ಬಟ್ ಇಲ್ಲೆಲ್ಲ ಇತ್ತಲ್ಲ ಬ್ರಿಡ್ಜ್ ಮೇಲೆ, ಆ ಥರ ಶೇಪಲ್ಲಿ ಇಲ್ಲಿ ಎಲ್ಲ ಡಿಸ್ಟ್ರಾಯ್ ಆಗಿಬಿಟ್ಟಿದೆ. ಇಟ್ ಇಸ್ ಡಿಸ್ಟ್ರಾಯ್ಡ್ ಮಚ್ ಮೋರ್. ಓಕೆ, ಸೊ ವಿ ಆರ್ ಎಂಟ್ರಿಂಗ್ ಟಾಕಿಯೋ. ನಾನು 7 ಟೆಂಪಲ್ ನೋಡಿದೆ. ಅದರಲ್ಲಿ ನಿಮಗೆ 3 ಟೆಂಪಲ್ ನೋಡಿ, ಮೇಲೆ ಒಬ್ಬ ಮನುಷ್ಯ ನಿಂತಾನೆ. ಆ ಸೈಟ್ ನೋಡ್ಬಿಟ್ಟು ಅಲ್ಲಿ ಹೋಗಲೇಬೇಕು ನಾನು. ಅಲ್ಲಿ ಏನಿದೆಯೋ ಇಲ್ಲೋ, ಟಾಕಿಯೋ. ಆಯಿತಾ, ಟಾಕಿಯೋಗೆ ಹೋಗ್ತಾ ಇದ್ದೀನಿ. ಆಯಿತಾ, ಹೆಸರದ್ದು ಮೀನಿಂಗ್ ಗೊತ್ತಿಲ್ಲ ನನಗೆ. ಆಯಿತಾ,
ಸೊ ಐ ಗೋ ಟು ಎಂಜಾಯ್ ದ ಬ್ಯೂಟಿ ಆ್ಯಂಡ್ ಸ್ಟಫ್ ದ್ಯಾಟ್. ನಾನು ಟೆಂಪಲ್ಗೆ ಹೋಗೋದು ಇಟ್ ಇಸ್ ನಾಟ್ ಟು ಪ್ರೇ. ನಾನು ಮನಸ್ಸಲ್ಲಿ ಐ ಪ್ರೇ ಟು ಮೈ ಓನ್ ಗಾಡ್ ಇಸ್ ಸಚ್. ಆಯಿತಾ, ಇಲ್ಲಿ ಒಳಗೆ ಬರ್ತಿದ್ದಂಗೆ ನೋಡಿಬಿಟ್ಟು ತಲೆ ಗುಯ್ ಅಂತಾಯಿತು. ತಲೆ ಗುಯ್ ಆಯಿತಾ. ಸೊ ಇವಾಗ ಮ್ಯಾನ್ ಮೇಡ್ ಸ್ಟ್ರಕ್ಚರ್ಸ್ ಮಾಡಿದ್ದಾರೆ ಸೊ ದ್ಯಾಟ್ ಈಸಿಯಾಗಿ ಎತ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು, ಇಲ್ಲಾಂದ್ರೆ ಹತ್ತದಂಗೆ ಬದನೆಕಾಯಿ ಆಗಲ್ಲ. ಈಗಿನ ಕಾಲದಲ್ಲಿ ನನಗೆ ಆಗಲ್ಲ, ಹೆದರ್ಕೊತೀನಿ ಆಯಿತಾ. ಬಟ್ ಎಷ್ಟೊಂದು ಜನ ಹೆದರ್ಕೊಂಡು ಮೇಲೆ ಬರಲಿಲ್ಲ. ಬಟ್ ಆ್ಯಕ್ಚುಲಿ ನೋಡಿದ್ರೆ ಇದೆಲ್ಲ ಹರಿಹರ್ ಫೋರ್ಟ್ ನಮ್ಮ ಇಂಡಿಯಾದಲ್ಲಿ, ಮಹಾರಾಷ್ಟ್ರದಲ್ಲೇ ತಲೆ ಸುತ್ತಬಿಡ್ತದೆ, ಹಂಗಿದೆ ಅದು. ಇದು ಹತ್ಬೇಕಾ? ಬನ್ನಿ ಕರ್ಕೊಂಡು ಹೋಗ್ತೀನಿ. ಹತ್ಬೇಕಾದ್ರೆ ಜಾಸ್ತಿ ವೀಡಿಯೋ ಇರಲ್ಲ, ಇಳಿಬೇಕಾದ್ರೆ ಸ್ವಲ್ಪ ಇರುತ್ತೆ. ಯಾಕಂದ್ರೆ ನನಗೆ ಗೊತ್ತು ವಾಟ್ ಐ ಡಿಡ್ ಆಯಿತಾ. ಸಿ ಸ್ಟೆಪ್ಸು ಎತ್ತರ ಇದ್ದಾವೆ ಆಯಿತಾ, ಬಟ್ ಚಿಕ್ಕದು. ನನ್ನ ಫುಟ್ ನೋಡಿ ಫುಟ್ ಫುಲ್ ಸ್ಟ್ರೈಟಾಗಿ ಇಡೋಕ್ಕಾಗಲ್ಲ, ಜಾಗನೇ ಇಲ್ಲ. ಯು ಸಿ ಹೌ ಪೀಪಲ್ ಕಮ್ ಡೌನ್. ಮೇಲಿಂದ ಬರೋರಿಗೆ ತುಂಬ ಕಷ್ಟ, ಕೆಳಗಿಂದ ಬೇಕಾದ್ರೆ ಯು ಜಸ್ಟ್ ನೀಡ್ ಥೈ ಎನರ್ಜಿ ಬೇಕು, ಲಂಗ್ಸ್, ಹಾರ್ಟ್. ಮೇಲೆ ಬಂದರೆ ನಿಮ್ಗೆ ಬುದ್ಧ ಕಾಣುತ್ತೆ. ಯು ಕ್ಯಾನ್ ಸಿಟ್ ಆ್ಯಂಡ್ ಪ್ರೇ ಆ್ಯಂಡ್ ಸ್ಟಫ್, ಅದೇ ಇದು ವರ್ಡ್ ಸಮಯ. ಬಟ್ ಇವಾಗ ತೋರಿಸ್ತೀನಿ ನೋಡಿ, ನೋಡಬೇಡಿ. ಇವಾಗ ನೋಡಿ ಹೈಟು ಹೆಂಗಿದೆ ಇಲ್ಲಿಂದ. ಫಸ್ಟ್ 3 ಲೆವೆಲ್ಸ್ ಇದೆ ಆಯಿತಾ. ನಾವೀಗ ಇಳಿತಾ ಇರೋದು ಫಸ್ಟ್ ಲೆವೆಲ್ಲು. ನೋಡಿ ಹೆಂಗಿದೆ, ಹಿಂಗಿದೆ ಸ್ವಾಮಿ. ಕೂತ್ಕೊಂಡು ಇಳಿಬೇಕು ಆಯಿತಾ. ತಲೆ ಸುತ್ತಿ ಮುಂದೆ ವೇಟ್ ಹಾಕಿದ್ರೆ ದಬಾಕೊಳ್ಳೋದೆ, ಬುಂಡೆ ಹೊಡ್ಸ್ಕೊಳ್ಳೋದು, ಕಲ್ಲಂತ ಹೊಡಿಯಲ್ಲ, ಬುಂಡೆನೇ ಹೊಡೆದೋಗೋದು ಆಯಿತಾ. ಸೊ 7 ಟೆಂಪಲಲ್ಲಿ 3 ತೋರಿಸ್ತಾ ಇದ್ದೀನಿ, ಇನ್ನು 4 ಅಷ್ಟಕ್ಕಷ್ಟೇ. ಏನಿಲ್ಲ, ಫೋಟೋಗಳು ಅದು ಯಾರೂ ಇರಲ್ಲ. ಫೋಟೋಗೆಲ್ಲ ಹೋದವ್ರಿಗೆ ತುಂಬ ಪ್ರೀ ವೆಡ್ಡಿಂಗ್ ಶೂಟ್ಸ್ ಜಾಸ್ತಿ ಆಗ್ತವೆ ಇಲ್ಲಿ ಕಂಬೋಡಿಯನ್ ಡ್ರೆಸ್ ಹಾಕ್ಕೊಂಡು ಆಯಿತಾ. ಸೊ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ಲು. ಬಟ್ ನನಗೆ ಈ ಬಿಸಿಲೆಲ್ಲ ಆಗಲ್ಲ. ಇಟ್ ಇಸ್ ಬೆಟರ್ ದೆನ್ ವಿಯೆಟ್ನಾಮ್. ಅಲ್ಲಿ ಟೆಂಪ್ರೇಚರ್ ತಡ್ಕೊಳಕ್ಕಾಗಲ್ಲ ಸ್ವಾಮಿ. ಬನ್ನಿ, ಟಾಪ್ ರಾಮ್ ಟೆಂಪಲ್. ಇದೆಲ್ಲ ಹೋಮ್ವರ್ಕ್ ಮಾಡಿಲ್ಲ ನಾನು. ಪ್ಲಸ್ ಹೋಮ್ವರ್ಕ್ ಮಾಡಿದ್ರು ತಲೆ ಓಡ್ತಾ ಇಲ್ಲ, ಬಿಕಾಸ್ ಆಫ್ ದ ಹೀಟು, ಸುಸ್ತು, ವೆಯ್ಟ್ ಆಫ್ ದ ಲಗ್ಗೇಜು ಎಲ್ಲ ತಗೊಂಡು ಓಡಾಡೋದಲ್ಲೇ ಸುಸ್ತಾಗ್ತಾಯಿತ್ತು ಆಯಿತಾ. ಸೊ ನನಗೆ ಲೆಫ್ಟ್ ರೈಟು ಸುತ್ತಿ ಸುಸ್ತಾಗ್ಬಿಟ್ಟು ಹೋಗಿಬಿಡೋಣ ಅನಿಸ್ತಾ ಇತ್ತು. ಬಟ್ ಹೋಗಿಬಿಟ್ಟಿದ್ದೀರೆ ನಾನು ಆಯಿತಾ. ಯು ವಿಲ್ ನಾಟ್ ಬಿಲೀವ್, ತುಂಬ ಕಷ್ಟಪಡ್ತಾ ಇದ್ದೆ, ಬೇಜಾರು ಮಾಡ್ಕೊತಾ ಇದ್ದೆ. ಬಿಕಾಸ್ ಐ ವಿಲ್ ಶೋ ಯು ಸಮಥಿಂಗ್ ದ್ಯಾಟ್ ವೆರಿ ಬ್ಯೂಟಿಫುಲ್ ಆಗಿದೆ, ವೆರಿ ಬ್ಯೂಟಿಫುಲ್ ಆಯಿತಾ. ಇಲ್ಲೆಲ್ಲ ಟ್ರೀಸು ಇಟ್ ಇಸ್ ಓವರ್ 300 to 1000 ಇಯರ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಪ್ಲಸ್ ಏನಂದರೆ ಇಲ್ಲಿ ಅರ್ಥ್ಕ್ವೇಕ್ಸ್ ಆಗಿಲ್ಲ ಆಯಿತಾ, ಇದು ವಾಲ್ಕನೋಸ್ ಇಲ್ಲ, ಸುನಾಮಿ ಇರಲಿಲ್ಲ. ಬಟ್ ಡಿಸ್ಟ್ರಾಯ್ ಆಗಿರೋದು ಏನಕ್ಕೆ 80% ಮ್ಯಾನಿಂದ ಆಗಿರೋದು. ಮ್ಯಾನೇ ಕಟ್ದ, ಮ್ಯಾನೇ ಹೊಡೆದಾಕ್ತ. ಯಾವ ಮ್ಯಾನ್ ಕಟ್ಟದ ಆ ಮ್ಯಾನೆಲ್ಲ ಹೊಡೆದಾಕಿರೋದು. ಬೇಡದೇ ಇರೋರು, ಉರಿಯಲ್ಲಿರೋರೆಲ್ಲ ಹೊಡೆದಾಕ್ಬಿಟ್ರು. ಯು ಸಿ ದಿಸ್ ಟ್ರೀ ವೈಟಾಗಿದೆ, ಏನಕ್ಕೆ ಅದರ ಬಾರ್ಕ್ನ ಕಿತ್ತಾಕ್ಬಿಟ್ಟು ಅದನ್ನು ಸುಟ್ಟು ಬಿಡ್ತಾರೆ. ಸೊ ಏನಾಗುತ್ತೆ ಅಂದರೆ ಇಟ್ ಗ್ರೋಸ್ ಮೋರ್ ಫ್ರೆಶ್ ಬಾರ್ಕ್. ನನಗೆ ತುಂಬ ಇಷ್ಟ ಆಯಿತು, ಕಣ್ಣಿಗೆ ಸಕಾರ ಕಾಣಿಸ್ತಿತ್ತು. ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಅಂತ ಗೊತ್ತಾಯಿತು ವಿಷಯ ಆಮೇಲೆ ಆಯಿತಾ. ಯಾಕಂದರೆ ಎಡಿಟಿಂಗ್ ಟೈಮಲ್ಲೇ ಗೊತ್ತಾಗೋದು ಅದು ಏನಾಗಿದೆ ಅಂತ. ಇದು ನೋಡಿ ಎಷ್ಟು ಹಾಲೋ ಅಂದರೆ ಟೊಳ್ಳು ಅಂತಾರೆ, ಒಳಗೆ ಏನೂ ಇರಲ್ಲ, ಸೌಂಡ್ ಬರುತ್ತೆ, ಬಟ್ ಬದುಕಿದೆ. ಇದು ಬದುಕಿದೆ ಸ್ವಾಮಿ. ನಾನು ಸಣ್ಣಕ್ಕಿದ್ದೆ ಅದರೊಳಗೆ ಹೋಗ್ಬಿಟ್ಟು ಒಂದು ಫೋಟೋ ಹೊಡ್ಕೊತಾ ಇದ್ದೆ ಆಯಿತಾ. ಕಳೆದೋಗ್ಬಿಟ್ಟೆ ಆಯಿತಾ. ನಾನು ಹೋಗಿದ್ದೆ ಒಂದು ಎಂಟ್ರೆನ್ಸು, ಆ್ಯಕ್ಚುಲಿ ಎಕ್ಸಿಟಲ್ಲಿ ಆಚೆ ಇನ್ನೊಂದು ಎಂಟ್ರೆನ್ಸ್ ಬಂದುಬಿಟ್ಟು ಕಳೆದೋಗ್ಬಿಟ್ಟು ಮತ್ತೆ ನಡೆಯೋಕೆ ಆಗಲ್ಲ ಅಂತ ಗಾಡೀಲಿ ಹೋಗ್ತೀನಿ ಅಂದರೆ 4 ಕಿಲೋಮೀಟರ್ ಸುತ್ತಬೇಕು ನೋಡಿ. ಇಲ್ಲಿ ಬುದ್ಧಗೆ ತಲೆನೇ ಬಿಟ್ಟಿಲ್ಲ. ಇದೇನೋ ನೋಡಿ ಸ್ವಾಮಿ, ಆ ಟ್ರೀ ಒಂದು ಅದು ಬದುಕೊಳ್ಳೋಕ್ಕೋಸ್ಕರ ಹೆಂಗೆಲ್ಲ ರೂಟು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಒಳಗೆ ಹೆಂಗೋ ಬಂದು ಬದುಕೊಂಡ್ಬಿಟ್ಟಿದೆ ಅದು. ಅದಕ್ಕಿರೋ ಹಠ ಮನುಷ್ಯರಿಗಿಲ್ಲ ಸೀರಿಯಸ್ಲಿ. ಸೊ ಹೊಸ ಜಾಗದಲ್ಲಿ ಸಿಗೋಣ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಅಲೈವ್. ಬರ್ತೀನಿ, ಬಾಯ್.